ಏರ್ಪೋರ್ಟ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ವಿರೋಶ್ ಜೋಡಿ. ನೆನೆ ಉದಯಪುರ ರೆಸಾರ್ಟ್ ಒಂದರಲ್ಲಿ ವಿವಾಹವಾಗಿದ್ದಂಥದ್ದು. ಇಂದು ಹೈದರಾಬಾದ್ಗೆ ನವ ದಂಪತಿಗಳು ರಿಟರ್ನ್ ಆಗಿದ್ದಾರೆ. ರಿಟರ್ನ್ ಆಗೋದಕ್ಕೆ ಏರ್ಪೋರ್ಟ್ಗೆ ಬಂದಿದ್ದಾರೆ ವಿರೋಶ್ ದಂಪತಿ. ನೆನೆ ಉದಯಪುರದ ಮೊಮೆಂಟೋಸ್ ರೆಸಾರ್ಟ್ನಲ್ಲಿ ವಿವಾಹವಾಗಿತ್ತು. ಇವತ್ತು ಹೈದರಾಬಾದ್ಗೆ ನವ ದಂಪತಿಗಳು ರಿಟರ್ನ್ ಆಗುವ ಸಂದರ್ಭದಲ್ಲಿ ಏರ್ಪೋರ್ಟ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ರಿಟರ್ನ್ ಆಗೋದಕ್ಕೆ ಏರ್ಪೋರ್ಟ್ಗೆ ಬಂದ ನವ ದಂಪತಿಗಳ ವೀಕ್ಷಣೆಗೆ ಫ್ಯಾನ್ಸ್ ಜಮಾವಣೆಗೊಂಡಿದ್ರು. ನವ ಜೋಡಿಗಳನ್ನ ಸ್ವಾಗತಿಸಿದ್ದಾರೆ ವಿರೋಶ್ ಅಭಿಮಾನಿಗಳು. ಉದಯಪುರ ಏರ್ಪೋರ್ಟ್ನಲ್ಲಿ ವಿರೋಶ್ ಜೋಡಿ ಕಾಣಿಸಿಕೊಂಡಿರುವಂಥದ್ದು. ನವ ದಂಪತಿಗಳನ್ನ ಅಭಿಮಾನಿಗಳು ಬರಮಾಡ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಕುತೂಹಲಕಾರರಾಗಿದ್ರು, ಯಾವಾಗ ನೋಡ್ತೀವಿ, ಯಾವಾಗ ಫೋಟೋಸ್ ನಮಗೆ ಸಿಗತ್ತೆ. ಬಿಕಾಸ್ ಮದುವೆಗೆ ಹೋಗೋಕ್ಕೂ ಮುನ್ನ ಎಲ್ಲರ ಮೊಬೈಲ್ ಅನ್ನು ಕೂಡ, ಯಾರೆಲ್ಲ ಅತಿಥಿಗಳು ಆಗಮಿಸಿದ್ರು ಎಲ್ಲರ ಮೊಬೈಲ್ ಅನ್ನು ಕೂಡ ಲಾಕ್ ಟ್ಯಾಗ್ ಮಾಡಿ ಒಳಗಡೆ ಬಿಡಲಾಗಿತ್ತು. ಸೊ ಹಾಗಾಗಿ ಫೋಟೋಸ್ ಕೂಡ ಅಷ್ಟಾಗಿ ಎಲ್ಲೂ ಕೂಡ ರಿವೀಲ್ ಆಗ್ಲಿಲ್ಲ. ಅದ್ರ ಮಧ್ಯೆ ಕೂಡ ಈ ಆಶಿಕಾ ರಂಗನಾಥ್ ಆಗಿರ್ಬೋದು ಕೆಲವೊಂದು ಫೋಟೋಸ್ಗಳನ್ನ ಶೇರ್ ಮಾಡಿದ್ರು, ಅರಿಶಿನ ಶಾಸ್ತ್ರದ ಫೋಟೋಸ್ಗಳನ್ನ. ಅದಾದ ನಂತರ ರಶ್ಮಿಕಾ ಮಂದಣ್ಣ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಫೋಟೋಸ್ಗಳನ್ನ ಅಪ್ಲೋಡ್ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಿತ್ತು. ಅದಾದ್ಮೇಲೆ ಇವತ್ತು ಬೆಳಗ್ಗೆ ವಿಜಯ್ ದೇವರಕೊಂಡ ಅವರು ಭಾವನಾತ್ಮಕವಾಗಿ ಪೋಸ್ಟ್ ಅನ್ನ ಹಾಕಿ ರಶ್ಮಿಕಾ ಮತ್ತೆ ಅವರ ಮದುವೆಯ ವಿವಾಹದ ಸುಂದರ ಕ್ಷಣಗಳ ಫೋಟೋಸ್ಗಳನ್ನ ಶೇರ್ ಮಾಡಿದ್ದಾರೆ. ಕೆಲವು ಮಾತ್ರ ಕಾಣ ಸಿಕ್ಕಿದಂಥದ್ದು. ಇದೀಗ ವಿರೋಶ್ ಜೋಡಿಯನ್ನ ಏರ್ಪೋರ್ಟ್ನಲ್ಲಿ ನೋಡಿದಂತಹ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ನೋಡ್ತಾ ಇರ್ಬೋದು, ನವ ದಂಪತಿಗಳು ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಉದಯಪುರದಲ್ಲಿ ವಿವಾಹವಾಗಿರುವಂಥದ್ದು. ನೆನೆ ಉದಯಪುರದ ರೆಸಾರ್ಟ್ ಒಂದರಲ್ಲಿ ಮೊಮೆಂಟೋಸ್ ಅನ್ನುವಂತಹ ಒಂದು ತುಂಬಾನೇ ಖಾಸಗಿಯಾಗಿ ವಿವಾಹ ಮುಗಿಸ್ಕೊಂಡು ಅದಾದ ನಂತರ ಇದೀಗ ವಾಪಸ್ಸಾಗುವಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ನಲ್ಲಿ ನವ ಜೋಡಿ ಕಾಣಿಸಿಕೊಂಡಿರುವಂಥದ್ದು. ಸೊ ಅಭಿಮಾನಿಗಳು ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ, ಸ್ವಾಗತಿಸಿದ್ದಾರೆ ವಿರೋಶ್ ದಂಪತಿಯನ್ನ. ಅಭಿಮಾನಿಗಳೇ ಕೊಟ್ಟಿರುವಂತಹ ವಿರೋಶ್ ಹೆಸರನ್ನೇ ತಮ್ಮ ಮದುವೆಯ ವಿವಾಹದ ಇನ್ವಿಟೇಷನ್ ಅಲ್ಲಿ ಕೂಡ ವಿರೋಶ್ ವಿವಾಹ ಅಂತ ಹೇಳ್ಬಿಟ್ಟು ಹಾಕಿಸಿ ಪ್ರೀತಿಯನ್ನ ಬರೆದಿರ್ತಾರೆ ಅಭಿಮಾನಿಗಳಿಗಾಗಿ. ಇದೀಗ ವಿರೋಶ್ ದಂಪತಿಯನ್ನ ಕಣ್ತುಂಬಿಕೊಂಡಿದ್ದಾರೆ ಅಭಿಮಾನಿಗಳೆಲ್ಲರೂ ಕೂಡ. ಏರ್ಪೋರ್ಟ್ನಲ್ಲಿ ಆಫ್ಟರ್ ಮ್ಯಾರೇಜ್ ಫಸ್ಟ್ ಟೈಮ್ ವಿಜಯ್ ದೇವರಕೊಂಡ ಹಾಗೆ ರಶ್ಮಿಕಾ ಒಂದನ್ನ ಕಾಣಿಸ್ಕೊಂಡಿರುವಂಥದ್ದು. ರಶ್ಮಿಕಾ ತುಂಬಾ ಭಾವುಕರಾಗಿದ್ರು ವಿವಾಹದ ಸಂದರ್ಭದಲ್ಲಿ. ಇಬ್ರು ಕೂಡ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಂತಹ ಆ ಫೋಟೋಸ್ ಆಗಿರ್ಬೋದು, ಆ ದೃಶ್ಯಗಳಾಗಿರ್ಬೋದು ನೋಡೋದಕ್ಕೆ ತುಂಬಾನೇ ಸುಂದರವಾಗಿ ಕಾಣಿಸ್ತಾ ಇತ್ತು. ಎಲ್ಲೋ ಒಂದು ಕಡೆ ರಶ್ಮಿಕಾ ಹಾಕಿದಂತಹ ಪೋಸ್ಟ್ ಆಗಿರ್ಬೋದು, ವಿಜಯ್ ದೇವರಕೊಂಡ ಅವರು ಹಾಕಿದಂತಹ ಪೋಸ್ಟ್ ಆಗಿರ್ಬೋದು, ನನ್ನ ಪ್ರತಿಯೊಂದು ಯಶಸ್ಸು ಕೂಡ ನೀನೇ ವಿಜಯ್ ಅಂತ ಹೇಳ್ಬಿಟ್ಟು ರಶ್ಮಿಕಾ ಒಂದನ್ನ ಪೋಸ್ಟ್ ಮಾಡಿರ್ತಾರೆ ಭಾವನಾತ್ಮಕವಾಗಿ. ಆ ಕಣ್ಣಲ್ಲಿ ನೀರನ್ನ ತುಂಬಿಕೊಂಡಿರುವಂತಹ ಫೋಟೋ, ಸಿಕ್ಕಾಪಟ್ಟೆ ಆ ಸುಂದರ ಕ್ಷಣಗಳನ್ನ ಹಂಚಿಕೊಂಡಿರುವಂತಹ ಫೋಟೋಸ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಕೂಡ. ಅಂಡ್ ವಿಜಯ್ ದೇವರಕೊಂಡ ಇವತ್ತು ಬೆಳಗ್ಗೆ ಹಂಚಿಕೊಂಡಿರುವಂತಹ ಪೋಸ್ಟ್ ಅಂದ್ರೆ ರಶ್ಮಿಕಾ ಒಂದು ಊಟದ ಟೇಬಲ್ ಅಲ್ಲಿ ನಾವು ಕೂತಂತಹ ಸಂದರ್ಭದಲ್ಲಿ ಆಕೆ ಇದ್ರೆ ಅದೊಂದು ಸಂಭ್ರಮ, ಆ ಊಟಕ್ಕೆ ಒಂದು ಬೆಲೆ. ನನ್ನ ಪ್ರತಿ ಹೆಜ್ಜೆಗೂ ಜೊತೆಯಾಗಿರ್ತಾಳೆ ಆಕೆಯೇ ನನ್ನ ಸಂಭ್ರಮ. ಒಂದು ಜಿಮ್ನಲ್ಲಿ ವರ್ಕೌಟ್ ಮಾಡುವಾಗ ಆಕೆ ನನ್ನ ಪಕ್ಕದಲ್ಲಿದ್ದರೆ ಎಷ್ಟೇ ಕಷ್ಟಗಳಿದ್ರು, ಎಷ್ಟೇ ನೋವುಗಳಿದ್ರು ಕೂಡ ಎಲ್ಲವೂ ಕೂಡ ಯಾವುದೇ ಕಷ್ಟಗಳನ್ನು ಆಕೆ ನನ್ನ ಜೊತೆಲಿದ್ರೆ ಅದನ್ನೂ ಕೂಡ, ಕಷ್ಟನೂ ಕೂಡ ನಾನು ಸಂಭ್ರಮಿಸ್ತೀನಿ. ಆಕೆ ನನ್ನ ಜೊತೆಯಾಗಿರಬೇಕು ಅಷ್ಟೇ ಅಂತ ಹೇಳ್ಬಿಟ್ಟು ಸ್ನೇಹಿತೆಯಾಗಿದ್ದ ರಶ್ಮಿಕಾ ಮಂದಣ್ಣ ಇದೀಗ ಸಂಗಾತಿಯಾಗಿ ಬಂದಿರೋದು ನನಗೆ ಖುಷಿ ತಂದಿದೆ. ನಾನು ವಿಜಯ್ ದೇವರಕೊಂಡ ಅವರನ್ನ ಗಂಡನನ್ನಾಗಿ ಪರಿಚಯಿಸುತ್ತಿದ್ದೇನೆ ಅಂತ ಹೇಳಿದ್ದು ರಶ್ಮಿಕಾ ಭಾವನಾತ್ಮಕ ಪೋಸ್ಟ್. ಜೊತೆಗೆ ಮತ್ತೊಂದು ಕಡೆ ವಿಜಯ್ ದೇವರಕೊಂಡ ಭಾವನಾತ್ಮಕ ಪೋಸ್ಟ್. ಅದೆಲ್ಲ ಆದ ನಂತರ ಇದೀಗ ಮೊಟ್ಟ ಮೊದಲ ಬಾರಿಗೆ ಏರ್ಪೋರ್ಟ್ನಲ್ಲಿ ವಿಜಯ್ ದೇವರಕೊಂಡ ಹಾಗೆ ರಶ್ಮಿಕಾ ಮಂದಣ್ಣ ಕಾಣಿಸ್ಕೊಂಡಿರುವಂಥದ್ದು. ಮದುವೆಯನ್ನ ಮುಗಿಸಿ ವಾಪಸ್ಸಾಗುವಂತಹ ಸಂದರ್ಭದಲ್ಲಿ ಉದಯಪುರ ಏರ್ಪೋರ್ಟ್ ರಾಜಸ್ಥಾನದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಭಿಮಾನಿಗಳು ಪ್ರೀತಿಯಿಂದ ಬರಮಾಡ್ಕೊಂಡಿದ್ದಾರೆ. ರಶ್ಮಿಕಾಗೆ ಇನ್ನು ಕೂಡ ಎಕ್ಸೈಟ್ಮೆಂಟ್ ಇದೆ. ಆಫ್ಟರ್ ಮ್ಯಾರೇಜ್
ಅಭಿಮಾನಿಗಳು ಅಂದ್ರೆ ಯಾವಾಗಲೂ ರಶ್ಮಿಕಾ ತುಂಬಾ ಪ್ರೀತಿಯಿಂದಾನೆ ಕಾಣ್ತಾರೆ. ಸೊ ಎಲ್ಲೇ ಒಂದು ಸೆಲ್ಫಿ ಕೇಳಿದ್ರು, ಫೋಟೋಸ್ ಕೇಳಿದ್ರು ಕೂಡ ಪಾಪರಾಜೀಸ್ ಆಗಿರ್ಬೋದು, ವಿಡಿಯೋ ಯಾವಾಗಲೂ ಕೂಡ ಇಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿರೋದು ಇಲ್ಲವೇ ಇಲ್ಲ. ಅಟ್ಲೀಸ್ಟ್ ಅವ್ರು ಮಾಸ್ಕ್ ಧರಿಸಿದಂತಹ ಸಂದರ್ಭದಲ್ಲೂ ಕೂಡ ಮಾಸ್ಕ್ ಅನ್ನ ತೆಗೆದು ಒಂದು ಸ್ಮೈಲ್ ಮಾಡಿ ಹೋಗ್ತಾ ಇರ್ತಾರೆ. ಸೊ ಈಗಲೂ ಕೂಡ ನೋಡಿ ಅಭಿಮಾನಿಗಳಿಗೆ ಆಫ್ಟರ್ ಮ್ಯಾರೇಜ್ ಎಲ್ಲರನ್ನು ಕೂಡ ಪ್ರೀತಿಯಿಂದ ಹಾಯ್ ಹೇಳಿ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ. ಪ್ಲೇನ್ ಕಿಸ್ ಕೊಟ್ಟಿದ್ದಾರೆ ಇಬ್ರು ವಿಜಯ್ ದೇವರಕೊಂಡ. ಇಬ್ರು ಕೂಡ ತುಂಬಾ ಎಕ್ಸೈಟ್ಮೆಂಟ್ ಆಗಿ ಖುಷಿ ಸಂಭ್ರಮ ಎಲ್ಲವೂ ಕೂಡ ಅವರ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ.